ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನಲ್ ಲೇಡೀಸ್ ಕ್ಲಬ್. ಸ್ಟಿಚಿಂಗ್ ಮಾಡಬೇಕಾದ್ರೆ ಬಾಬಿನ್ ನಲ್ಲಿ ದಾರ ಸುತ್ತೋದು ತುಂಬಾ ಇಂಪಾರ್ಟೆಂಟ್ ಇದೆ. ಬರೀ ದಾರ ಸುತ್ತೋದು ಅಲ್ಲ, ಪ್ರಾಪರ್ ಆಗಿ ದಾರ ಸುತ್ತಬೇಕು. ಸೊ ನೋಡಿ, ನಾನು ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀಲ್ ನಲ್ಲಿ ನೋಡ್ಬೋದು ದಾರ ಎಷ್ಟು ಚೆನ್ನಾಗಿ ಸುತ್ತಿದೆ ಅಂತ. ಈ ರೀತಿ ನೀಟಾಗಿ ದಾರ ಸುತ್ತೋದು ತುಂಬಾ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನೀವು ದಾರನ ನೀಟಾಗಿ ಸುತ್ತಲಿಲ್ಲ ಆದ್ರೆ ಸ್ಟಿಚಿಂಗ್ ಮಾಡುವಾಗ ದಾರ ಪ್ರಾಪರ್ ಆಗಿ ಮೇಲಗಡೆ ಬರೋದಿಲ್ಲ. ತುಂಬಾ ಒಂಥರ ಸ್ಟಕ್ ಆಗುತ್ತೆ. ಆಮೇಲೆ ಬಂದ್ರೂ ಕೂಡ ಸಿಕ್ಕಾಕೊಂಡ್ ಬಿಡುತ್ತೆ. ಫಿನಿಶಿಂಗ್ ಅಷ್ಟೊಂದು ಸರಿಯಾಗಿ ಅನ್ಸೋದಿಲ್ಲ. ಸೊ ಈ ಎಲ್ಲಾ ರೀಸನ್ಗಾಗಿ ಈ ಯಾವುದೇ ತರಹದ ಪ್ರಾಬ್ಲಮ್ ಆಗಬಾರ್ದು ಅಂತ ರೀಲ್ ನಲ್ಲಿ ದಾರ ತುಂಬಾ ನೀಟಾಗಿ ಸುತ್ತೋದು ಇಂಪಾರ್ಟೆಂಟ್ ಇದೆ. ಈಗ ದಾರನ ಹೇಗೆ ಸುತ್ತೋದು ಅಂದ್ರೆ, ನಿಮ್ಮ ಸ್ಟಿಚಿಂಗ್ ಮಷಿನ್ ಹೊಸದಾಗಿ ಇದ್ರೆ ಈ ರೀತಿ ನಿಮ್ಗೆ ಇಲ್ಲಿ ಒಂದು ರೆಡಿಮೇಡ್ ಸೆಟ್ಟಿಂಗ್ ಸಿಗುತ್ತೆ. ಈ ಸೆಟ್ಟಿಂಗ್ ನಲ್ಲಿ ಈ ರೀಲ್ ಅನ್ನ ಬರೀ ಈ ರೀತಿ ಇನ್ಸರ್ಟ್ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ದಾರನ ಸುತ್ಕೋಬಹುದು. ಬಟ್ ಏನಾಗುತ್ತೆ ಅಂದ್ರೆ, ನಾವು ಹೇಗೆ ಮಷಿನ್ ಯೂಸ್ ಮಾಡ್ತಾ ಹೋಗ್ತೀವಿ, ಸ್ವಲ್ಪ ದಿನದ ನಂತರ ಈ ಸೆಟ್ಟಿಂಗ್ ಯೂಸ್ ಮಾಡಿ ಹಾಳಾಗುತ್ತೆ, ಮೋಸ್ಟ್ಲಿ ಹಾಳಾಗುತ್ತೆ. ಸೊ ಆಗ ನಾವು ಸ್ವಿಂಗ್ ಮಷಿನ್ ಅನ್ನ ಯೂಸ್ ಮಾಡಿ ಬಾಬಿನ್ ನಲ್ಲಿ ದಾರನ ಹೇಗೆ ಸುತ್ತೋದು ಅಂತ ಇವಾಗ ಈ ವಿಡಿಯೋನಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಬಿಕಾಸ್ ಬಿಗಿನರ್ ಇದ್ದಾಗ ಇದು ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ, ತುಂಬಾ ಇದ್ರಲ್ಲಿ ಎಫರ್ಟ್ಸ್ ಬೇಕು ಅಂತ ಅನ್ಸುತ್ತೆ, ಬರೋದೇ ಇಲ್ಲ ಈ ರೀತಿ ಕೂಡ ಫೀಲಿಂಗ್ ಬರುತ್ತೆ. ಸೊ ತುಂಬಾ ಈಸಿ ಟಿಪ್ಸ್ ಮತ್ತು ಟೆಕ್ನಿಕ್ ಅನ್ನ ನಾನು ನಿಮ್ ಜೊತೆ ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಖಂಡಿತ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇವಾಗ ನೋಡಿ, ಈ ರೀತಿ ಬಾಬಿನ್ ಇರುತ್ತೆ. ಓಕೆ, ಬಾಬಿನ್ ರೀಲ್ ಇರುತ್ತೆ. ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ರೀತಿ ಒಂದು ಸ್ಟಿಕ್ ಅನ್ನ ತಗೋಬೇಕು. ನಾನು ಮನೆಯಲ್ಲಿ ವೇಸ್ಟ್ ಆಗಿರುವ ಸ್ಕ್ರೂ ಡ್ರೈವರ್ ಮುಂದಿನ ಪಾರ್ಟ್ ಅನ್ನ ತಗೊಂಡಿದ್ದೀನಿ. ಸೊ ಈ ರೀತಿ ಸ್ವಲ್ಪ ಹಾರ್ಡ್ ಆಗಿ ನೀಟ್ ಸಪೋರ್ಟ್ ಕೊಡುವ ಸ್ಟಿಕ್ ಇರಬೇಕು. ನೀವು ಯಾವುದೇ ತರಹದ ಸ್ಟಿಕ್ ತಗೋಬಹುದು, ಬಟ್ ಈ ರೀತಿ ಇದು ಇರಬೇಕು. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ನಾವು ಯಾವ ಕಲರದ ದಾರನ ರೀಲ್ ನಲ್ಲಿ ಸುತ್ಕೋಬೇಕು ಅಂತ ಅನ್ಕೋತಾ ಇದೀವಿ, ಆ ದಾರನ ಈ ಕಡೆ ನೋಡಿ, ಮಷಿನದ ಇಲ್ಲಿ ಒಂದು ಸ್ಟಿಕ್ ಸಿಗುತ್ತೆ. ಇಲ್ಲಿ ನೀವು ಈ ರೀತಿ ರೀಲ್ ಅನ್ನ ಇಟ್ಕೋಬೇಕು. ಮತ್ತೆ ಸ್ವಲ್ಪ ದಾರನ ಕೈದಿಂದ ಫಸ್ಟ್ ಆಫ್ ಆಲ್ ಈ ರೀತಿ ಒಂದು 2 ರೋಲ್ ನೀವೇ ಸುತ್ಕೋಬೇಕು. ಫಸ್ಟ್ ಆಫ್ ಆಲ್ ನೋಡಿ, ಈ ರೀತಿ. ಓಕೆ, ಈ ರೀತಿ ಸುತ್ತಿದ ಮೇಲೆ ಈ ರೀಲ್ ಅನ್ನ ಈ ಕಡೆ ಹಿಡಿಬೇಕು. ಅಂದ್ರೆ ಈ ದಾರ ನೋಡಿ ನಮ್ ಸೈಡ್ ಈ ರೀತಿ ಬರ್ಬೇಕು. ಈ ತರ ಅಲ್ಲ, ಈ ತರ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದೀನಿ. ಈ ದಾರ ನಮ್ ಸೈಡ್ ಈ ರೀತಿ ಇರಬೇಕು. ಓಕೆ, ಈ ರೀತಿ ಮಾಡಿದ್ಮೇಲೆ ಈಗ ಏನ್ ಮಾಡ್ಬೇಕು ಅಂದ್ರೆ, ಈ ಸ್ಟಿಕ್ ನಲ್ಲಿ ಈ ರೀಲ್ ಅನ್ನ ಈ ರೀತಿ ಇನ್ಸರ್ಟ್ ಮಾಡಬೇಕು. ಮತ್ತೆ ಇದು ನೋಡಿ, ನಮ್ಮ ಪೊಸಿಷನ್ ಕೈದು ಈ ರೀತಿ ಇರಬೇಕು. ಈ ಸ್ಟಿಕ್ ಅನ್ನ ಹಿಡಿಯೋ ಪದ್ಧತಿ ಈ ರೀತಿ ಇರಬೇಕು. ಈಗ ಮಷಿನ್ ಸ್ಟಾರ್ಟ್ ಆದಮೇಲೆ ವಾಯ್ಸ್ ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಆಗೋದಿಲ್ಲ, ಬಿಕಾಸ್ ಅದು ಕೇಳಿಸೋದಿಲ್ಲ. ಸೊ ಮೊದಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಮಷಿನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಈ ವೀಲ್ ತಿರುಗ್ತಾ ಇರಬೇಕು. ಆಮೇಲೆ ಈ ವೀಲದ ನೋಡಿ ಈ ಕಡೆ ಪಾರ್ಟ್, ಈ ಕಡೆ ನೋಡಿ ಇದು ರೌಂಡ್ ಇರುತ್ತೆ. ನಾನು ಸೆಂಟರ್ ಹೇಳ್ತಾ ಇಲ್ಲ, ಈ ಕಡೆ ಪಾರ್ಟ್, ಈ ಕಡೆ ಪಾರ್ಟ್ಗೆ ಮೋಸ್ಟ್ಲಿ ಈ ಪ್ಲೇಸಿಗೆ ಓಕೆ ಈ ರೀತಿ ರೀಲ್ ಅನ್ನ ಹಿಡಿದ್ರೆ ರೀಲ್ ಕೂಡ ಈ ವೀಲ್ ಜೊತೆ ತಿರುಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಈ ರೀಲ್ ತಿರುಗಿದಾಗ ಈ ದಾರ ಏನಿರುತ್ತೆ ಅದು ಆಟೋಮೆಟಿಕ್ಲಿ ಈ ಮೇಲ್ಗಡೆ ಇರುವ ರೀಲ್ನಲ್ಲಿ ಈ ದಾರನ ನಾವು ಈ ರೀತಿ ಕೈನಲ್ಲಿ ಹಿಡಿಬೇಕು. ಒಂದ್ ಕೈನಲ್ಲಿ ದಾರ ಹಿಡಿಬೇಕು. ಸೊ ಆಟೋಮೆಟಿಕ್ಲಿ ರೀಲ್ ಹೇಗ್ ತಿರುಗುತ್ತೋ ಹಾಗೆ ದಾರ ಕೂಡ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅಲ್ಲಿ ನಾವು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ, ತುಂಬಾ ದಾರ ನೀಟಾಗಿ ತಿರುಗುತ್ತೆ. ಬಟ್ ಬಿಗಿನರ್ ಇದ್ದಾಗ ಈ ಪ್ಲೇಸ್ ಹುಡುಕೋದು ತುಂಬಾ ಕಷ್ಟ ಆಗುತ್ತೆ. ಯಾವ ಪ್ಲೇಸಿಗೆ ಕರೆಕ್ಟ್ ಆಗಿ ರೀಲ್ ತಿರುಗ್ತಾ ಇದೆ ಅದು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಆಗ ನೀವು ಒಂದೇ ಟ್ರಯಲ್ ನಲ್ಲಿ ಕೆಲವೊಂದ್ ಸರ್ತಿ ಕಷ್ಟ ಆಗುತ್ತೆ. ಸೊ ಆಗ ನೀವು ಏನ್ ಮಾಡ್ಬೇಕು ಅಂದ್ರೆ, ಟ್ರಯಲ್ ಅಂಡ್ ಎರರ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಟ್ರಯಲ್ ಅಂಡ್ ಎರರ್ ಅಂದ್ರೆ ಒಂದ್ಸರ್ತಿ ಈ ಕಡೆ ಹಿಡಿದು, ಒಂದ್ಸರ್ತಿ ಈ ಕಡೆ ಹಿಡಿದು, ಒಂದ್ಸರ್ತಿ ಈ ಕಡೆ ಹಿಡಿದು, ಈ ರೀತಿ ವೀಲ್ ಸ್ಟಾರ್ಟ್ ಇದ್ದಾಗ ನೀವೇ ಒಂದ್ ಸ್ವಲ್ಪ ಈ ಕಡೆ ಪೊಸಿಷನ್ ಚೇಂಜ್ ಮಾಡ್ತಾ ಇರಬೇಕು. ಅಂದ್ರೆ ಯಾವ ಪೊಸಿಷನ್ಗೆ ಕರೆಕ್ಟ್ ಆಗಿ ಅದು ಮ್ಯಾಚ್ ಆಗ್ತಾ ಇದೆ ಅಲ್ಲಿ ಇಮಿಡಿಯೇಟ್ಲಿ ಆಟೋಮೆಟಿಕ್ಲಿ ತಾನೇ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಪ್ಲೇಸ್ಗೆ ನೀವು ಬರೀ ಈ ರೀತಿ ಹಿಡಿದ್ರೆ ಸಾಕು, ದಾರ ಅದರಲ್ಲಿ ದಾರ ಅದರಲ್ಲಿ ಫಿಲಪ್ ಆಗುತ್ತೆ. ಸೊ ಈಗ ನಾನು ಪ್ರಾಕ್ಟಿಕಲಿ ನಿಮ್ಗೆ ಮಾಡಿ ತೋರಿಸ್ತೀನಿ.
ಸೊ ನೋಡ್ಬೋದು ಈಗ ರೀಲ್ನಲ್ಲಿ ನೀವು ನೋಡ್ಬೋದು ದಾರ ಎಷ್ಟು ಪ್ರಾಪರ್ ಆಗಿ ಎಷ್ಟು ನೀಟಾಗಿ ಫಿಲಪ್ ಆಗಿದೆ ಅಂತ. ಸ್ಟಾರ್ಟಿಂಗ್ನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಸ್ಟಾರ್ಟಿಂಗ್ನಲ್ಲಿ ಅದು ಪ್ಲೇಸ್ ಕರೆಕ್ಟ್ ಆಗಿ ಐಡೆಂಟಿಫೈ ಆಗ್ತಾ ಇರಲಿಲ್ಲ, ಕರೆಕ್ಟ್ ಆಗಿ ಫಿಲಪ್ ಆಗ್ತಾ ಇರಲಿಲ್ಲ. ಅದನ್ನ ಪ್ರಾಕ್ಟಿಕಲಿ ನಾನು ಇಂಟೆನ್ಷನಲಿ ತೋರಿಸಿದ್ದೀನಿ, ಸೊ ದಟ್ ಬಿಗಿನರ್ ಇದ್ದಾಗ ಯಾವ ರೀತಿ ಆಗುತ್ತೋ ಅದು ನಿಮಗೆ ಐಡಿಯಾ ಬರಲಿ ಅಂತ. ಡೈರೆಕ್ಟ್ಲಿ ನಾನು ಕರೆಕ್ಟ್ ಪ್ಲೇಸ್ಗೆ ತೋರಿಸಿದ್ರೆ ನಿಮಗೆ ಮೇಡಮ್ದು ಆಗ್ತಾ ಇದೆ, ನಂದು ಯಾಕೆ ಆಗ್ತಾ ಇಲ್ಲ, ಈ ರೀತಿ ಕನ್ಫ್ಯೂಷನ್ ಆಗ್ತಾ ಇರ್ತಿತ್ತು. ಸೊ ಫಸ್ಟ್ ಹೇಗಾಗುತ್ತೆ ಅದನ್ನ ಕೂಡ ತೋರಿಸಿದ್ದೀನಿ. ಸೊ ನೋಡಿ, ಈ ಪ್ಲೇಸ್ಗೆ ನಂದು ಕರೆಕ್ಟ್ ಆಗಿ ಆಯಿತು ಅಂದರೆ ನಿಮ್ಮದು ಕೂಡ ಈ ಪ್ಲೇಸ್ಗೆ ಆಗುತ್ತೆ ಅಂತ ಇರೋದಿಲ್ಲ. ನಿಮ್ಮ ಸ್ವಿಂಗ್ ಮಷಿನ್ ಅದ ವೀಲ್ ಏನಿರುತ್ತೆ ಅದಕ್ಕೆ ನೀವು ಐಡೆಂಟಿಫೈ ಮಾಡಬೇಕು. ಸೊ ಈ ರೀತಿ ಈಸಿಯಾಗಿ ನೀವು ಮನೆಯಲ್ಲಿ ದಾರನ ಸುತ್ತಬಹುದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ಎಲ್ಲರ ಜೊತೆ ಶೇರ್ ಮಾಡಿ. ಬಾಬಿನಲ್ಲಿ ದಾರ ಫಿಲಪ್ ಮಾಡೋಕ್ಕೆ ಯಾರ್ಯಾರಿಗೆ ತೊಂದರೆ ಇದೆ ಅವರೆಲ್ಲರ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.